ಇವತ್ತಿಗೆ ಇದು ಮೊದಲನೇ ಅಂಶದಲ್ಲಿ ಉಂಟು. ಇದಲ್ಲದೆ ಇಮ್ಯುನೊಥೆರಪಿ ಕೂಡ ಬಂದಿದೆ. ಈಗ ಸ್ವಲ್ಪ ದಿನಗಳ ಮೊದಲು ಇದರ ಬಗ್ಗೆ ತುಂಬ ದೊಡ್ಡ USA ಚರ್ಚೆ ಆಯಿತು. ಒಂದು ಪರ್ಟಿಕ್ಯುಲರ್ ಔಷಧ ಕಾರಣ ಎಲ್ಲ ಕ್ಯಾನ್ಸರ್ಗಳು ಎಲ್ಲ ಆ ಪೇಷಂಟ್ ಆ ಪರ್ಟಿಕ್ಯುಲರ್ ಕ್ಯಾಟಗರಿಯ ಎಲ್ಲ ಕ್ಯಾನ್ಸರ್ಗಳು ಗುಣ ಆಯ್ತಿಲ್ಲ. ಮಿಸ್ಮ್ಯಾಚ್ ರಿಪೇರ್ ಜೀನ್ನ ಕ್ಯಾನ್ಸರ್ಗಳು ಗುಣ ಆಯ್ತಿಲ್ಲ ಕೋಲನಲ್ಲಿ. ಸೊ ಇಂಥ ಹೊಸತು ಪ್ರಿಸಿಷನ್ ಆಂಕಾಲಜಿ ಥೆರಪಿಗಳು ಬರ್ತಾ ಉಂಟು. ಇಮ್ಯುನೊಥೆರಪಿ ಅಂದರೆ ಕಾಯಿಲೆಯನ್ನು ಕೊಲ್ಲದೆ ನಾವು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಈ ಕಾಯಿಲೆಯನ್ನು ತಡೆಗಟ್ಟುವ ಪ್ರಯಾಸಗಳು ಇವತ್ತಿಗೆ ಸಕ್ಸಸ್ ಆಗ್ತಾ ಉಂಟು. ಇದನ್ನು ಎಲ್ಲ ಕ್ಯಾನ್ಸರಲ್ಲಿ ನಾವು ಸಾಮಾನ್ಯವಾಗಿ ಹೇಳೋಕ್ಕೆ ಪರಿಸ್ಥಿತಿಯಲ್ಲಿ ಇಲ್ಲ. ಬಟ್ ಓವರ್ ಆಲ್ ರೆಸ್ಪಾನ್ಸ್ ನೀವು ನೋಡಿದರೆ ನಾವು ವಿ ಆರ್ ಇನ್ ಅ ಪೊಸಿಷನ್ ವೆರ್ ವಿ ಕ್ಯಾನ್ ಸೇ ದಟ್ ವಿ ಹ್ಯಾವ್ ಬಿನ್ ಏಬಲ್ ಟು ಮೂವ್ ಇಟ್. ಲಾಸ್ಟ್ 10 ವರ್ಷದಲ್ಲಿ ಆಗುವಂಥ ಬದಲಾವಣೆಗಳು ನಮಗೆ ಹೋಪ್ ಪಾಸಿಟಿವ್ಲಿ ಕೊಟ್ಟಿದೆ. ಹಲವಾರು ಪೇಷಂಟ್ಗಳು ಯಾರು ಗುಣ ಆಗಲಿಲ್ಲ ಅಂಥವರಿಗೆ ಗುಣ ಆಗುವಂಥ ಸ್ಥಿತಿ ಕೊಟ್ಟು ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.